ಎಲ್ಲರಿಗೂ ನಮಸ್ಕಾರಗಳು. ಈಗ ಪ್ರತಿಯೊಂದು ದೇಶದಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯುತ್ತಿದ್ದಾರೆ. ಈ ಕಬ್ಬನ್ನು ಯಾವ ದೇಶದಿಂದ ಬತ್ತು ಅಪ್ಪ ಅಂದರೆ ಬ್ರೆಜಿಲ್ ದೇಶದಿಂದ ಬತ್ತು. ಅತಿ ಹೆಚ್ಚಾಗಿ ಉತ್ಪಾದಿಸುವ ದೇಶ ಕಬ್ಬು ಯಾವುದಪ್ಪ ಅಂದರೆ ಬ್ರೆಜಿಲ್ ದೇಶ. ಇನ್ನು ಸೆಕೆಂಡ್ ಬಂದು ನಮ್ಮ ಭಾರತ ದೇಶ ಅತಿ ಹೆಚ್ಚಾಗಿ ಕಬ್ಬುಗಳನ್ನು ಉತ್ಪಾದಿಸುತ್ತದೆ. ಹಾಗೆ ನಮ್ಮ ಭಾರತದ ರಾಜ್ಯಗಳನ್ನು ಕೂಡಿ ಒಟ್ಟು ಶೇಕಡ 113.70% ಕಬ್ಬನ್ನು ಬೆಳೆಯುತ್ತಾರೆ. ಇನ್ನು ಕಬ್ಬು ಬೆಳೆಯಲು ಎಷ್ಟು ಉಷ್ಣಾಂಶ ಬೇಕಾಗುತ್ತದೆ ಅಂದರೆ 21ರಿಂದ 26 ಸೆಲ್ಸಿಯಸ್ ಉಷ್ಣಾಂಶ ನಮಗೆ ಬೇಕಾಗುತ್ತದೆ. ಇನ್ನು ಮಳೆಯ ಪ್ರಮಾಣ ನೀರು ಎಷ್ಟು ಬೇಕಾಗುತ್ತದೆ ಈ ಕಬ್ಬನ್ನು ಬಿತ್ತುವುದಕ್ಕೆ ಅಂದರೆ 100ರಿಂದ 150 ಸೆಂಟಿಮೀಟರ್. ಹಾಗೆ ಕಬ್ಬು ಬೆಳೆಯಲು ಯಾವ ಜಮೀನಲ್ಲಿ ಯಾವ ಮಣ್ಣು ಬೇಕಾಗುತ್ತದೆ? ಈಗ ಜೇಡಿ ಮಣ್ಣು ಮತ್ತು ಕ್ಷಾರಯುಕ್ತ ಮಣ್ಣು ಅಂತ ಇದು ಬ್ರೆಜಿಲ್ ದೇಶದಲ್ಲಿ ಈ ಮಣ್ಣನ್ನು ಬಳಸುತ್ತಾರೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು, ಇನ್ನು ಕೆಂಪು ಮಣ್ಣು ಇದು ಅತಿ ಹೆಚ್ಚಾಗಿ ಕಂಡುಬರುವಂಥ ಮಣ್ಣು. ಈ ಜಮೀನಿನಲ್ಲಿ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಬ್ಬನ್ನು ಬೆಳೆಯುತ್ತಾರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ನಿಮಗೆ ಅರ್ಥ. ಇನ್ನು ನಮ್ಮ ದೇಶದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಈ ಕಬ್ಬುಗಳನ್ನು ಬೆಳೆಯುತ್ತಾರೆ ಅಂದರೆ ಈ ಪ್ರಶ್ನೆಗಳು ಸಿಇಟಿಯಲ್ಲಿ ಕೇಳುತ್ತಾರೆ. ಅತಿ ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ಕಬ್ಬು ಬೆಳೆಯುವ ರಾಜ್ಯ ಯಾವುದು? ಮೊದಲ ಪ್ರಶ್ನೆ ಬಂದು ಉತ್ತರ ಪ್ರದೇಶ. ಅತಿಯಾಗಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಇದು ಮೊದಲ ಸ್ಥಾನ. ಇನ್ನು ಇಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯ ಆಗಿದೆ. ಇಲ್ಲಿ ಶೇಕಡ 38% ಕಬ್ಬನ್ನು ಬೆಳೆಯುತ್ತಾರೆ. ಇಲ್ಲಿ ಅತಿ ಹೆಚ್ಚು ಈ ಕಬ್ಬುಗಳನ್ನು ಬಳಸುವುದು ಸಕ್ಕರೆಗಾಗಿ. ನಮ್ಮ ರಾಜ್ಯದಲ್ಲಿ ಕಬ್ಬುಗಳು ಬೆಲ್ಲವನ್ನು ಮಾಡುತ್ತೀವಿ ಮತ್ತು ಸಕ್ಕರೆ ಕಾರ್ಖಾನೆಗೂ ಕಳಿಸ್ಕೊಡುತ್ತೇವೆ. ಹಾಗೆ ಸೆಕೆಂಡ್ ರಾಜ್ಯ ಬಂದು ಮಹಾರಾಷ್ಟ್ರ. ಇಲ್ಲಿ ಶೇಕಡ 15% ಕಬ್ಬನ್ನು ಬೆಳೆಯುತ್ತಾರೆ. ಇಲ್ಲಿ ಸಕ್ಕರೆ ಕಾರ್ಖಾನೆಗೂ ಕಳಿಸುತ್ತಾರೆ ಮತ್ತು ಸ್ವಂತ ಜಮೀನಿನಲ್ಲಿ ಬೆಲ್ಲವನ್ನು ತಯಾರು ಮಾಡುತ್ತಾರೆ. ಇನ್ನು ಮೂರನೇ ರಾಜ್ಯ ಬಂದು ತಮಿಳುನಾಡು. ಇಲ್ಲಿ ಕೂಡ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯುತ್ತಾರೆ. ಶೇಕಡ 12.11% ಇಲ್ಲಿ ಕಬ್ಬನ್ನು ಉತ್ಪಾದನೆ ಮಾಡುತ್ತಾರೆ. ಇಲ್ಲಿ ಕೂಡ ಕಬ್ಬುಗಳು ಕಾರ್ಖಾನೆಗೆ ಕಳಿಸುತ್ತಾರೆ, ತಮ್ಮ ಜಮೀನಿನಲ್ಲಿ ಬೆಲ್ಲವನ್ನು ತಯಾರು ಮಾಡುತ್ತಾರೆ. ಹಾಗೆ ಇನ್ನು ನಾಲ್ಕನೇ ರಾಜ್ಯ ಬಂದು ನಮ್ಮ ಕರ್ನಾಟಕ. ಇಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ನಾವು ಕೂಡ ಬೆಳೆಯುತ್ತೇವೆ. ಇಲ್ಲಿ ಶೇಕಡ 11.25% ನಾವು ಕಬ್ಬನ್ನು ಬೆಳೆಯುತ್ತೇವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಯಾವ ಯಾವ ಜಿಲ್ಲೆಯಲ್ಲಿ ಕಬ್ಬನ್ನು ಬೆಳೆಯುತ್ತೇವೆ ಅಪ್ಪ ಅಂದರೆ ಮಂಡ್ಯ ಜಿಲ್ಲೆಗೆ ಸಕ್ಕರೆ ನಾಡು ಅಂತ ನಾವು ಕರೆಯುತ್ತೇವೆ. ಇದು ಕೂಡ ಸಿಇಟಿಯಲ್ಲಿ ತುಂಬ ಸಲ ಕೇಳುತ್ತಾರೆ. ಸಕ್ಕರೆ ನಾಡು ಯಾವ ಜಿಲ್ಲೆ ಅಂತ ಕೇಳುತ್ತಾರೆ. ಅದು ಉತ್ತರ ಬಂದು ಮಂಡ್ಯ ಜಿಲ್ಲೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುತ್ತಾರಪ್ಪ ಅಂದರೆ ಮಂಡ್ಯ ಜಿಲ್ಲೆ, ನಮ್ಮ ಬಿಜಾಪುರ, ಗುಲ್ಬರ್ಗ, ಹಾಗೆ ಯಾದಗಿರಿ, ಬೀದರ್ ಮುಂತಾದ ಜಿಲ್ಲೆಗಳಲ್ಲಿ ಕಬ್ಬನ್ನು ಬೆಳೆಯುತ್ತಾರೆ. ಹಾಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.